ಹೌದು, ಅಂಥವರು ಇದ್ದಾರೆ. ನನಗೆ ಆ್ಯಕ್ಚುಲಿ ಈ ಗಡಿ ಪ್ರದೇಶದಲ್ಲಿರೋ ಮಿಲಿಟರಿ ಆಫೀಸರ್ಸ್ಗಳು ಅವರೆಲ್ಲರೂ ನನ್ನ ಒಡನಾಟದಲ್ಲಿದ್ದಾರೆ ಸರ್. ಹಾಗೆ ಅವರೆಲ್ಲರೂ ನನಗೆ ಕೈಗೊಳಿಸ್ತಾರೆ. ಸೊ ಈಗ ಆ ಸೊ ಅವ್ರನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಆ ಪ್ಲಾನ್ ಯಾವ ರೀತಿ ಮಾಡ್ತಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ರೈಸ್ ಸೊ ಆ ಟೀಮ್ಗಳಿಗೆಲ್ಲ ಸೆಲೆಕ್ಷನ್ಗೆ ಅವ್ರು ಹೋಗ್ತಾರ? ಹ್ಞೂ ಸರ್, ಹೋಗ್ತಾರೆ. ಅದೇನಾಗುತ್ತೆ ಗೊತ್ತಾ, ಈಗ ಆಡ್ತಾ ಇರ್ತಾರ ಅವ್ರವ್ರಿಗೆ ಗೊತ್ತಿರುತ್ತೆ. ಈಗ ಡೆಲ್ಲಿ ತನಕ ಕರ್ಕೊಂಡೋಗಿ ಬಿಟ್ಟುಬಿಟ್ರೆ ಸಾಕು ಸರ್, ಅವರೇ ಹೋಗ್ಬಿಡ್ತಾರೆ. ಹೌದೌದು. ನೀವೇನು ಗೊತ್ತಾ, ಈ ನಮ್ಮ ಮಕ್ಳುಗಳು ಭಾಳ ಚಿಕ್ಕಿದ್ದಾರೆ. ನೀವೇನು ಗೊತ್ತಾ, ಬೆಂಗಳೂರು ತೋರಿಸ್ಬಿಟ್ರೆ ಒಂದ್ಸರಿ ಬೆಂಗಳೂರು ತೋರಿಸಿದ್ರೆ ಬೆಂಗಳೂರು ಬಿಟ್ಟು ಹೋಗಲ್ಲ. ಒಂದ್ಸರಿ ನೀವು ಡೆಲ್ಲಿ ತೋರಿಸಿ ಡೆಲ್ಲಿ ಬಿಟ್ಟು ಬರಲ್ಲ. ಆ ಥರ ಆಗಿ ಖಂಡಿತ ಯಶಸ್ಸು ಕಾಣ್ತಾರೆ. ನಮ್ಮ ಡೆಲ್ಲಿ ಕನ್ನಡ ಸೌಹಾರ್ದ ಬಳಗ ಏನಿದೆ ಕ್ರಿಕೆಟ್ ಟೀಮ್, ಖಂಡಿತ ಒಂದು ದಿವಸ ಹೆಸರು ಮಾಡ್ತಾರೆ. ಒಂದು ದಿವಸ ಮಹಾಲಕ್ಷ್ಮಿ ಮಾಡೋದನ್ನ ಕಾರಣ ನಿಲ್ಲಿಸಿ ಹೇಳ್ತಾರೆ ಸರ್. ಅದಂತೂ ಖುಷಿ ಇದೆ ನನಗೆ. ಎಷ್ಟು ವರ್ಷ ಆಯಿತು ಮೇಡಮ್ ಅದು ಸ್ಟಾರ್ಟ್ ಮಾಡೋಣ. ಸೊ ಇದುವರೆಗೂ ಯಾರಾದರೂ ಸ್ಟೇಟ್ ಆಡೋರು ಅಥವಾ ಬೇರೆ ಬೇರೆ ಟೀಮ್ಗಳ ಜೊತೆಗೆ ಟ್ಯಾಲೆಂಟೆಡ್ ರಣಜಿಗೆಲ್ಲ ಹೋಗ್ಬೇಕು ಅನ್ನೋ ಹೋದವರೆಲ್ಲ ಯಾರಾದರೂ ಇದ್ದಾರಾ? ಈಗ ರಣಜಿಗೆ ಆ್ಯಕ್ಚುಲಿ ಹೋದವ್ರು ಇನ್ನೂ ಇಲ್ಲ ಸರ್. ಹೋಗ್ತಾರೆ, ಒಂದು ದಿವಸ ಹೋಗ್ತಾರೆ, ಖಂಡಿತ ಹೋಗ್ತಾರೆ. ಟ್ರೈನಿಂಗ್ ನಡೀತಾ ಇದೆ. ಟ್ರೈನಿಂಗ್ ಅಂತೂ ಭರ್ಜರಿ ನಡೀತಾರೆ. ಮೊನ್ನೆ ಡಿಸೆಂಬರ್ 29ರಲ್ಲಿ ಭಾಳ ಚೆನ್ನಾಗಿ ಆಡಿದ್ದಾರೆ. ಮಧ್ಯರಾತ್ರಿ 2:30 ತನಕ ನಾವು ಕೂತಿದ್ದೀವಿ. ಚಳಿ ನಡ್ಕೊಂಡು ಕೂತ್ಕೊಂಡು ನೋಡಿದ್ದೀವಿ. ಖುಷಿ ಕೊಡಂಗೆ ಆಡ್ತಾರೆ, ತುಂಬ ಕಷ್ಟಪಡ್ತಾರೆ. ಸೊ ನಿಮ್ಮ ಕ್ರಿಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ ಇದೆ. ಈಗ ಟೀಮ್ ಇಂಡಿಯಾ ಅಂದ್ರೆ ವರ್ಲ್ಡ್ ಕಪ್ ನಡೀತಾ ಇದೆ, ವುಮೆನ್ಸ್ ವರ್ಲ್ಡ್ ಕಪ್ ನೋಡ್ತಾ ಇದ್ದೀರಾ? ನೋಡ್ತೀನಿ ಸರ್. ಒಂದೊಂದ್ಸರಿ ಟೈಮ್ ಸಿಗಲ್ಲ ನನಗೆ. ಸ್ವಲ್ಪ ನಾನು ಎಲ್ಲ ಡಿಸ್ಟಿಕ್ ಓಡಾಡ್ತಾ ಇರ್ತೀನಲ್ಲ, ಹಾಗಾಗಿ ಟೈಮ್ ಸಿಕ್ಕಿದಾಗಂತೂ ಮೊಬೈಲಲ್ಲಿ, ಇವಾಗಂತೂ ಮೊಬೈಲಲ್ಲೆಲ್ಲ ನೋಡ್ಬೋದಲ್ಲ, ಹಾಗಾಗಿ ಮೊಬೈಲಲ್ಲಿ ಭಾಳ ನೋಡ್ತಾ ಇರ್ತೀನಿ. ನಿಮಗೆ ಗೊತ್ತಲ್ಲ, ನಿಮ್ಗೆ ಆಗಿರ್ತಾರೆ ಯಾವತ್ತು ಹೊರಗಿರ್ತಾರೆ. ನಮ್ಮ ದೇಶಕ್ಕೋಸ್ಕರ ಪಾಪ ಕಷ್ಟಪಡ್ತಿದ್ದಾರಲ್ಲ, ಅದೆಲ್ಲರಿಗೂ ನಮ್ಮ ಅಭಿನಂದನೆ. ನಿಮ್ಮಿಂದ ಬಹಳಷ್ಟು ಜನ ಬಡ ಯುವಕರಿಗೆ, ಬಡ ಮಕ್ಕಳಿಗೆ ಮತ್ತು ಕ್ಯಾನ್ಸರ್ ಪೇಷಂಟ್ಗಳಿಗೆ, ಜೊತೆಗೆ ಕ್ರಿಕೆಟ್ ಆಗಬೇಕು ಅಂತ ಕನಸನ್ನ ಕಟ್ಕೊಂಡು ಬಹಳ ಸಹಾಯ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ನೋಡ್ತಾ ಇದ್ರೇನೆ ಖುಷಿ ಆಗ್ತಾ ಇದೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಕೊನೆಯದಾಗಿ ಏನು ಹೇಳಕ್ ಬಯಸ್ತೀವಿ? ಕೊನೆಯದಾಗಿ ಚಾನಲ್ ಅವರು ಈಗ ಹೊಸದಾಗಿ ಇದು ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲ ವರ್ಗದಲ್ಲೂ ನಮ್ಮ ಹೆಣ್ಮಕ್ಳುಗಳು ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ, ಅದೆಲ್ಲ ನೋಡಿ ಖುಷಿ ಆಗುತ್ತೆ. ನಮ್ಮ ಕಾಲದಲ್ಲಿ ಆ್ಯಕ್ಚುಲಿ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೇ ಒಂಥರ ಇದು ಮಾಡೋದು. ಇವಾಗ ನೋಡಿ ಎಲ್ಲರೂ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ, ಗಂಡು ಮಕ್ಕಳು ಕಮ್ಮಿ ಇದ್ದಾರೆ, ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಬೋಲ್ಡ್ ಆಗ್ತಾ ಇದ್ದಾರೆ ಹೆಣ್ಮಕ್ಳು, ಕೆಲಸ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಹಿಂಗೆ ಮುಂದುವರಿಬೇಕು. ಒಂದು ಹೆಣ್ಣು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಒಂದೇ ಒಂದು ಹೆಣ್ಣು ನೀವು ಮುಂದುವರೆಸಿದ್ರೆ ಸಾಕು, ಅವಳು ಇಡೀ ಮನೆಗೆ ದೀಪ ಆಗ್ತಾಳೆ. ಒಬ್ಬಳೇ ಹೆಣ್ಣು ಮಗಳು ಉದ್ಧಾರ ಆಗಿಬಿಟ್ರೆ ಒಂದು ಮನೆಯಲ್ಲಿ ಇಡೀ ಅವ್ರ ಮನೆತನ ಏನಿದೆ, ಮನೆತನಕ್ಕೆ ದಾರಿ ದೀಪ ಆಗಿಬಿಡ್ತಾಳೆ. ಅದೊಂದು ಮಾಡಬೇಕು. ಬಟ್ ಮಾಡೋಕ್ಕಿಂತ ಮುಂಚೆನೇ ಹೆಣ್ಮಕ್ಳು ಈಗ ಮುಂದುವರಿತಾ ಇರೋದು. ಇದೇ ರೀತಿಯಾಗಿ ನಿಮ್ಮ ಸಮಾಜ ಸೇವೆ ಮುಂದುವರಿಲಿ. ನೋಡಿದ್ರಲ್ಲ, ಇದು ಸಮಾಜ ಸೇವಕಿ ಮಹಾಲಕ್ಷ್ಮಿ ಅವರ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.